ಡಾಲಿ ಅವರು ಪಕ್ಷ ಬೇರೆ ಕಟ್ಟಿದ್ದಾರೆ. ಕಲ್ಟ್ ಅನ್ನೋದೇನು ಏನು ಅರ್ಥ ಅದು ಅಂತ ಆ್ಯಕ್ಚುಲಿ? ಇಲ್ಲ, ಕಲ್ಟ್ ಅನ್ನೋದು KULT, ಕುರುಡುಮಲೆ ಲೀಜರ್ ಟೌನ್ ಅಂತ. ಅದೊಂದು ಪಕ್ಷ ಅಲ್ಲ, ಆ ಊರಿಗೆ, ಆ ಊರಿಸಮಲ್ಲಿ ಟೂರಿಸಮ್ಮು, ಅಥವಾ ಆ ಊರಿಸಮ್ ಅಂತೀನಿ, ಆ ಊರಲ್ಲಿ ಟೂರಿಸಮ್ಮು ತುಂಬ ದೊಡ್ಡ ವಿಷಯ. ಅದನ್ನು ಇವರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇರ್ತಾರೆ, ಅದನ್ನು ಬೇರೆ ಥರ ಪ್ರೊಜೆಕ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ಕಲ್ಟ್ ಅನ್ನೋದು ಅಂದರೆ ಒಂಥರ ಬೇರೆ ಅರ್ಥನೂ ಬರುತ್ತೆ. ಕಲ್ಟ್ ಅನ್ನೋ ದೊಡ್ಡ ಫಾಲೋಯಿಂಗ್ ಇರೋ ವ್ಯಕ್ತಿ ಅಂತ, ಅಂದರೆ ಅದನ್ನು ಲೇಯರು. ಅದು ಬಿಟ್ಟರೆ KULT ಅಂದರೆ ಐ ಲವ್ ಕಲ್ಟ್ ಅಂತ ದೊಡ್ಡ ಬೋರ್ಡ್ ಆಗಿ ಅವ್ರ ಹೆಸರೇ ಫೇಮಸ್ ಆಗಿರುತ್ತೆ. ಈಗ ನಾವು ಹೆಂಗೆ BRLs ಆ ಥರ ಎಲ್ಲ ಹೇಳ್ತಾ ಇರ್ತೀವಲ್ಲ, ಆ ಥರ ಕಲ್ಟ್, ನಾವು ಕಲ್ಟ್ಗೆ ಹೋಗೋಣ ಬಾ ಅಂತ ಬೆಂಗಳೂರಿಂದ ಸುಮಾರು ಜನ ಹುಡುಗರು ಹೇಳ್ತಾ ಇರ್ಬೋದು. ಆ ಥರ ಒಂದು ವಿಷಯ. ಡಾಲಿ ಅವರ ಜೂನಿಯರ್ ಅಂತ ಹೇಳಿದ್ರಿ ನೀವು. ಎಷ್ಟು ವರ್ಷದ ಪರಿಚಯ ಡಾಲಿ ಅವರು ಅಂತ? ಯಾಕಂದ್ರೆ ಮೇ ಬಿ ಇದೆಲ್ಲ ಗ್ಲಿಮ್ಸ್ ಎಲ್ಲ ನೋಡಿದ್ರೆ ಕಾಲೇಜ್ ಟೈಮಲ್ಲಿ ಒಂದಷ್ಟು ಹೋರಾಟಗಳು ನೋಡಿರ್ತಾರೆ, ಮೇ ಬಿ ಅದಕ್ಕೆ ಈ ಥರ ಎಲ್ಲ ಡೈಲಾಗ್ಸ್ ಬಂದಿರುತ್ತೆ ಅಂತ. ಇಲ್ಲ, ನನಗೆ ಕಾಲೇಜಲ್ಲಿ ತುಂಬ ಫ್ರೆಂಡ್ಸು ಅಂತ ಹೇಳೋಕ್ಕಾಗಲ್ಲ. ನಾನು ಫಸ್ಟ್ ಇಯರ್ ಇದ್ದಾಗ ಅವ್ರು ಕಾಲೇಜಲ್ಲಿ 3rd ಇಯರ್ 4th ಇಯರು. ಆವಾಗಲೇ ಅವರು ಅಂದರೆ ತುಂಬ ರೆವಲ್ಯೂಷನರಿ. ಅಂದರೆ ಅವರು ಕಾಲೇಜ್ ಎಲೆಕ್ಷನ್ ನಮ್ಮ ಮೈಸೂರಲ್ಲಿ JC ಕಾಲೇಜ್ ತುಂಬ ದೊಡ್ಡದಾಗಿ ನಡೆಯುತ್ತೆ. ಅಂದರೆ ನಮಗೆ ಕಾಲೇಜ್ ಎಲೆಕ್ಷನ್ ಅಂದರೆ ದೊಡ್ಡ ಫ್ಯಾಸಿನೇಷನು. ಅಲ್ಲಿ ಏನೇನೋ ನಡೀತಾ ಇರುತ್ತೆ ಡ್ರಾಮಾ. ಅಲ್ಲಿ ಇವ್ರು ಏನು ಮಾಡಿದ್ದಾರೆ, ಒಬ್ಬ ತುಂಬ ಶ್ರೀಮಂತ, ಅಂದರೆ ಇಬ್ಬರು ಕ್ಯಾಂಡಿಡೇಟ್ ಇದ್ದಾರೆ. ಒಬ್ಬ ತುಂಬ ಶ್ರೀಮಂತ ಕಾರಲ್ಲಿ ಓಡಾಡೋನು, ಇನ್ನೊಬ್ಬ ಹಾಸ್ಟ್ಲಲ್ಲಿ ಹವಾಯಿ ಚಪ್ಪಲಿ ಹಾಕೊಂಡು ಓಡಾಡೋನು. ಆ ಹವಾಯಿ ಚಪ್ಪಲಿ ಹಾಕೊಂಡು ಓಡಾಡೋರು ಡಾಲಿ. ನಮಗೆ ಅವಾಗಲಿಂದ ಥ್ರಿಲ್ಲು. ಅಂಥ ದೊಡ್ಡ ವ್ಯಕ್ತಿ ವಿರುದ್ಧ ಇವ್ರು ನಿಂತಿದ್ದಾರೆ ಎಲೆಕ್ಷನ್ ಅನ್ನೋದೇ ನನಗೆ ಥ್ರಿಲ್ಲು. ಅಂದರೆ ಆ ಫಸ್ಟ್ ಇಯರು ಇನ್ನೂ ಚಿಕ್ಕ ವಯಸ್ಸಲ್ಲ, ಗೋಸ್ ಬಂಪ್ಸು. ಇವನೇನು ದುಡ್ಡಿಲ್ಲ ಏನಿಲ್ಲ. ನಮ್ಮ ಕಾಲೇಜಲ್ಲಿ ಎಲೆಕ್ಷನ್ ಅಂದರೆ ದುಡ್ಡು, ಪಾರ್ಟಿ ಕೊಡಿಸ್ಬೇಕು, ಹುಡುಗರನ್ನ ಎತ್ತಾಕೊಂಡು ಹೋಗ್ಬೇಕು, ಬೇಜಾರು ನಡೆಯುತ್ತೆ. ಈ ಮನುಷ್ಯ ಅವ್ರ ವಿರುದ್ಧ ನಿಂತು ಒಳ್ಳೆ ಟಾಕ್ ಆಗ್ತಿದೆ. ಏನೋ 2-3 ಓಟಲ್ಲಿ ಸೋತ್ರಾಗ ಎದುರು ನಂಗೆ ಮರ್ತೋಗಿದೆ. ಆವತ್ತಿಂದ ನನಗೆ ಅವರು ನನ್ನ ಕಣ್ಣಲ್ಲಿ ಹೀರೋ. ನನ್ನ ಕಣ್ಣಲ್ಲಿ ತುಂಬ ಜನಕ್ಕೆ ಡಾಲಿ ಅಂತಲಿಲ್ಲ, ಧನಂಜಯ್ ಅಂತ ಅವ್ರ ಜೊತೆ ಆಮೇಲೆ ನಾಟಕಗಳು ಮಾಡಿದ್ದೀನಿ ಕಾಲೇಜ್ ಡೇಸಲ್ಲಿ, ಸ್ಕಿಟ್ಗಳು. ಆಮೇಲೆ ಅವರು, ನಾನು 4th ಇಯರ್ಲಿದ್ದಾಗ ಅವರು ಅಷ್ಟೊತ್ತಾಗಲಿ ಕೆಲ್ಸಕ್ಕೆ ಸೇರ್ಕೊಂಡು ಬಿಟ್ಟು, ಅವ್ರ ಇನ್ಫೋಸಿಸ್ ಕೆಲ್ಸಕ್ಕೆ ಸೇರ್ಕೊಂಡು ಬಿಟ್ಟಿದ್ದಾರೆ ಅನ್ನೋದೇ ನಮ್ಗೆ ದೊಡ್ಡ ಥ್ರಿಲ್ಲು. ಅಂದರೆ ಆವಾಗ ಆ ಕಾಲದಲ್ಲಿ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಲ್ಲ ನಮಗೆ. ಸಾಫ್ಟ್ವೇರ್ ಕೆಲಸನ ಬಿಟ್ಟು ಸಿನಿಮಾ ಮಾಡೋಕ್ಕೆ ಕೊಟ್ಟಿದ್ದಾರೆ ಅನ್ನೋದೇ ನಮಗೆ ಆವಾಗಲಿಂದ ಅವ್ರ ಬಗ್ಗೆ ಕೇಳ್ತಾನೇ ಇದು. ಆಮೇಲೆ ಒಂದಿನ ನಮ್ಮ ಕಾಲೇಜ್ಗೆ ಬಂದರು, ನಾಟಕ ಡೈರೆಕ್ಟ್ ಮಾಡ್ತೀನಿ ಅಂದರು. ಇವರೇನು ಇಲ್ಲಿ ಡೈರೆಕ್ಟ್ ಮಾಡ್ತಾರಲ್ಲ ಸಾಫ್ಟ್ವೇರ್ ಕೆಲಸ ಬಿಟ್ಬಿಟ್ಟು ಅಂತ. ಅವ್ರ ನಾಟಕದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ, ಅವ್ರು ಡೈರೆಕ್ಟ್ ಮಾಡಿದ್ದು ನಾಟಕದಲ್ಲಿ. ಸೊ ಈ ಥರದೊಂದು ರಿಲೇಷನ್ಶಿಪ್ಪು. ಆಮೇಲೆ ಸ್ವಲ್ಪ ವರ್ಷ ಟಚ್ ಬಿಟ್ಟೋಗಿತ್ತು. ಆಮೇಲೆ ಡೇಡರ್ ಮುಸ್ತಫಾ ಟೈಮಿಂದ ಮತ್ತೆ ಒಂದು ಹೊಸ ರಿಲೇಷನ್. ಆ ಕಾಲದಲ್ಲೇ ಜಿಂಗೋ ನೋಡಿದ್ದೀರಾ? ರೆವಲ್ಯೂಷನ್ ಕ್ರಾಂತಿ. ಹೌದು. ಇಲ್ಲ, ಅವು ಯಾವಾಗಲೂ ಡಿಸ್ಕಸ್ ಮಾಡ್ತಿರ್ತೀವಿ. ಆ ಕಾಲೇಜ್ ಕತೆ ಮಾಡಿದ್ರು ಅಂತೂ ಅದ್ಭುತ. ಯಾಕಂದರೆ ಹುಡುಗರ ಕತೆ, ಆ ಎನರ್ಜಿ ಸೇಮ್. ಒಬ್ಬ ಪವರ್ಫುಲ್ ಮ್ಯಾನು, ಒಬ್ಬ ಬಡವ, ಎಲೆಕ್ಷನ್ ಫೇಸ್ ಆಫು. ತುಂಬ ಡ್ರಾಮಾ ನಡೆದಿದೆ, ಅವ್ರ ಬಾಯಲ್ಲಿ ಕೇಳಬೇಕು ನೀವು. ಅದ್ಭುತ.